ಹಾಂ, ನಮಸ್ಕಾರ ಕರ್ನಾಟಕ. ಇವತ್ತು ನನ್ನ LLB ಕ್ಲಾಸ್ಮೇಟು 2011 ವಿವೇಕಾನಂದ ಲಾ ಕಾಲೇಜು ಸೊಂಡೆಕೊಪ್ಪ ರಘು ಅಂತ ಈಗ ವಕೀಲರು, ಖ್ಯಾತ ವಕೀಲರು, ಮತ್ತು ಐ ಥಿಂಕ್ ಕನಿಗ್ಯಾಮ್ ರೋಡಲ್ಲಿ ಕಚೇರಿಯನ್ನು ಮಾಡಿದ್ದಾರೆ. ಇವತ್ತು ಅಡ್ವೊಕೇಟ್ ರಘು, ನನ್ನ LLB ಕ್ಲಾಸ್ಮೇಟ್ ರಘು, ಹ್ಯಾಪಿ ಬರ್ಡೇ ಟು ಯು. ರೂಪೇಶ್ ರಾಜಣ್ಣ ಮತ್ತು ನಮ್ಮ ಕಾಂಗ್ರೆಸ್ಸಿನ ಅಡ್ವೊಕೇಟ್ ದೀಪು, ರೂಪೇಶ್ ರಾಜಣ್ಣ, ರಘು ಎಲ್ಲ ಫುಲ್ ಟೀಮ್ ಸೇರಿಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಎಲ್ಲ ಪಾರ್ಟಿ ಮಾಡಿ. ಏನು ನಾವು ಪಾರ್ಟಿಲಿ ಸೇರೋಕ್ಕಾಗಲ್ಲ. ಈಗ ತಾನೇ ಎಲ್ಲ ಮಾತಾಡಿದ್ರು ರೂಪೇಶ್ ರಾಜಣ್ಣ. ಥ್ಯಾಂಕ್ಸ್ ಅಲಾಟ್. ಗಾಡ್ ಬ್ಲೆಸ್ ಯು ರಘು. ಓಕೆ, ವಿಚಾರ ಅದೊಂದಿರಲಿ. ಕಮಿಂಗ್ ಟು ಸ್ಟ್ರೇಟ್ ಟು ಪಾಯಿಂಟ್, ಇವತ್ತು ನೇತ್ರಾವತಿ ನದಿಯಲ್ಲಿ ಕೊಳ್ತೋಗಿರೋ ಒಂದು ಹೆಣ ಸಿಕ್ಕಿದೆ ಅಂತ ಐ ಥಿಂಕ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇದೆ. ನೋಡಿ, ಈ ಸಾಯಿಸುವ ಪ್ರಕ್ರಿಯೆ, ಸಾಯಿಸಿ ಬಿಸಾಕುವಂಥ ಪ್ರಕ್ರಿಯೆ, ಕೊಲೆ ಪ್ರಕ್ರಿಯೆ ಅನ್ನೋದು ಧರ್ಮಸ್ಥಳಕ್ಕೆ ಏನು ಅಂಟಿದ ಶಾಪನ? ನಮ್ದು ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಧರ್ಮಸ್ಥಳಕ್ಕೇನೆ ಈ ಕೊಲೆಯದ ಶಾಪಗಳೇನಾದ್ರು ಅಂಟ್ಕೊಂಡ್ಬಿಟ್ಟಿದ್ಯಾ? ತುಂಬ ಬೇಜಾರಾಗುತ್ತೆ ಇದನ್ನು ಕೇಳೋಕ್ಕೆ. ಇವತ್ತು SIT ಟೀಮ್ ಇಸ್ ಇನ್ ಧರ್ಮಸ್ಥಳ, ಬಟ್ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡೋ ಪ್ರಕಾರ ನೇತ್ರಾವತಿ ನದಿಯಲ್ಲಿ ಒಂದು ಕೊಳ್ತೋಗಿರೋ ಒಂದು ಶವ ಸಿಕ್ಕಿದೆಯಂತೆ. ಏನು ಕರ್ಮಾರಿ ಇದು? ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಏನು ಪ್ರಯೋಜನ ಆಗ್ತಾ ಇದೆ? ಈ ಥರ ಕೊಲೆ ಮಾಡಿ ನದಿಗಳಲ್ಲಿ ಬಿಸಾಕೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ವಿ ಆಲ್ ವಾಂಟೆಡ್ ಟು ನೋ. ನಾವು SITಯನ್ನು ಮಾಡಿಸಿದ ಅದಕ್ಕೋಸ್ಕರನೇ. ಬಟ್ ಇವತ್ತು ಹಣ ಸಿಕ್ಕಿದೆ ಅಂತಂದ್ರೆ SIT ಅಲ್ಲಿದೆ. SIT ಇರ್ಬೇಕಾದ್ರೆ ಅಲ್ಲಿ ಹಣ ಸಿಕ್ಕಿದೆ ಅಂತಂದ್ರೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಯಾತಕ್ಕೆ ಈ ಥರ ಅಲ್ಲ? ಏನಕ್ಕೋಸ್ಕರ ಕೊಲೆಗಳು? ಆ ಒಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಅಂತ ಹೇಳ್ತಾರೆ, ಶಾಂತಿಯ ಸಂಕೇತ, ದಿವ್ಯ ಶಕ್ತಿಯ ಸಂಕೇತ ಎಲ್ಲ ಓಕೆ, ಬಟ್ ಈ ಕೊಲೆಗಳು ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇರೋದು. ಇವತ್ತಲ್ಲಿ SIT ಇದೆ. SIT ಇಸ್ ಇನ್ ಆಪರೇಷನ್ಸ್. SIT ಆಪರೇಷನ್ಸ್ ಇರ್ಬೇಕಾರೆ ತನಿಖೆ ಶುರು ಮಾಡಿದ್ದಾರೆ. ನೇತ್ರಾವತಿ ನದಿನಲ್ಲಿ ಕೊಳ್ತೋಗಿರೋ ಶವ ಸಿಕ್ಕಿದೆಯಂತೆ. ವಾಟ್ ಈಸ್ ಹ್ಯಾಪನಿಂಗ್ ಇನ್? ಏನಾಗ್ತಾ ಇದೆ? ದಯಮಾಡಿ ಸಾರ್ವಜನಿಕರು ಕಮೆಂಟ್ ಮಾಡಬೇಕು. ಇವತ್ತೊಂದು ಹಣ ಕೊಳ್ತೋಗಿರೋ ಹಣ ಸಿಕ್ಕಿದೆ ಅಂತ. ಯಾರ್ದು ಅಂತ ಗೊತ್ತಿಲ್ಲ. ಐ ಥಿಂಕ್ SIT ಅವ್ರು ಅಲ್ಲೇ ಇದ್ದಾರೆ. ಓಕೆ, ನಮಗೆಲ್ಲ ಗೊತ್ತಾಗಿದ್ದೇನು ಅಂತಂದರೆ, ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಗಿದೆ. ನನಗಾಗಿರೋಂಥ ಅನುಭವ. ನಾವು ಧರ್ಮಸ್ಥಳಕ್ಕೆ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಅಲ್ಲಿರುವಂಥ ಪೌರ ಕಾರ್ಮಿಕರು, ಕಸ ಗುಡಿಸೋರು, ಆಮೇಲೆ ಊಟ ಬಡಿಸೋರು ಎಲ್ಲರೂ ಹೇಳೋದೇನು ಅಂತಂದರೆ, ಹುಷಾರು, ಇಲ್ಲಿಂದ ಹೋಗ್ಬೇಕಾರೆ ಕಲ್ಲು ತೊಗೊಂಡೋಗಿದ್ದಕ್ಕೆ ನೇತ್ರಾವತಿ ನದಿಲಿ ಒಂದು ಕಲ್ಲು ಎತ್ಕೊಂಡ್ರೆ ನಮ್ಗಲ್ಲಿ ಪೌರ ಕಾರ್ಮಿಕರು ಹುಷಾರು, ಕಲ್ಲೆಲ್ಲ ತೊಗೊಂಡೋಗ್ಬಿಟ್ಟು, ಕಲ್ಲು ತೊಗೊಂಡೋಗ್ಬಿಟ್ರೆ ನಿಮ್ಗೆ ಹಂಗೆ ವಾಂತಿ ಬೇದಿ ಬಂದು, ನಿಮ್ಗೆ ಹಂಗೆ ಮೈಗೆ ಹುಷಾರು ಬಂದು ನೀವು ಹಂಗೆ ಸತ್ತೋಗ್ಬಿಡ್ತೀರಾ. ನಾವು ಮುಟ್ತಾ ಇರಲಿಲ್ಲ. ನಾನು ಆ್ಯಕ್ಚುಲಿ ಒಂದ್ಸತಿ ಒಂದು ಕಲ್ಲು ತೊಗೊಂಡಿದ್ದೆ. ನಮ್ಮ ತಾಯಿರು ಹೇಳಿದ್ರು, ಇಲ್ಲಿಂದ ಕಲ್ಲು ತೊಗೊಂಡೋಗ್ಬಿಟ್ರೆ ಏನೋ ತುಂಬ ತೊಂದರೆ ಆಗ್ಬಿಡ್ತದಂತೆ, ಬಸ್ಸೇ ಮುಂದೆ ಹೋಗಲ್ಲ, ಬಸ್ಸೇ ಸ್ಟಾಪ್ ಆಗಿಬಿಡುತ್ತೆ, ಆಮೇಲೆ ಬಸ್ಸು ಆಕ್ಸಿಡೆಂಟ್ ಆಗಿಬಿಡುತ್ತೆ, ಆಮೇಲೆ ಮನೆಗೆ ಹೋದ್ರೆ ದಿಸ್ ಇಸ್ ವಾಟ್ ವಿ ಬಿನ್ ಆಲ್ ಥಾಟ್. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಕಲ್ಲು ತೊಗೊಂಬಂದ್ರೆ ಬಸ್ ಆಕ್ಸಿಡೆಂಟ್ ಆಗುತ್ತೆ, ಅಷ್ಟು ಪವರ್ ಇದೆ ಅಂತ ಅಕ್ಸೆಪ್ಟೆಡ್. ಒಂದು ಕಲ್ಲು ತೊಗೊಂಬಂದ್ಬಿಟ್ರೆ ಕಲ್ಲು ತೊಗೊಂಬಂದವ್ರಿಗೆ ಮೈಗೆ ಹುಷಾರಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಣ. ಒಂದು ಕಲ್ಲು ತೊಗೊಂಬಂದ್ಬಿಟ್ರೆ ನನ್ಗೆ ಹೇಳಿದ್ದು ಅವ್ರ ಮನೆಯೇ ನಾಶ ಆಗ್ಬಿಡುತ್ತೆ ಅಂತ. ಧರ್ಮಸ್ಥಳ ಅಷ್ಟು ಪವರ್ಫುಲ್ ಅನ್ನೋದನ್ನ ಅಲ್ಲಿರುವ ಪೌರ ಕಾರ್ಮಿಕರು, ಕೆಲಸ ಮಾಡೋರು ತಲೆನಲ್ಲಿ ಬಿತ್ತುತ್ತಾ ಹೋಗ್ತಾ ಇರ್ತಾರೆ. ಒನ್ ವೇ ಇಟ್ ಇಸ್ ಗುಡ್, ಯಾಕಂದರೆ ಕಳ್ತನ ಮಾಡೋದಾಗಿರಲಿ, ಒಂದು ಕೆಟ್ಟ ಕೆಲಸ ಮಾಡಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟು ಸೂಕ್ಷ್ಮವಾಗಿ ಇರುವಂಥ ಒಂದು ಕಲ್ಲು ತೊಗೊಂಬಂದ್ರೆ ಆಕ್ಸಿಡೆಂಟ್ ಆಗುವಂಥ ಧರ್ಮಸ್ಥಳದಿಂದ ಒಂದು ಕಲ್ಲು ತೊಗೊಂಬಂದ್ರೆ, ನೇತ್ರಾವತಿಯಿಂದ ಒಂದು ಕಲ್ಲು ತೊಗೊಂಬಂದ್ರೆ ಆಕ್ಸಿಡೆಂಟ್ ಆಗೋದು, ಮೈ ಹುಷಾರಿಲ್ದ್ರ ಆಗೋದು, ಅವ್ರ ವಂಶನೇ ಹೊಲ್ಟ. ಯಾರು ನನಗೆ ಹೇಳಿದ್ರು ಅಂದರೆ, ಅಯ್ಯೋ ಒಂದು ಕಲ್ಲು ತೊಗೊಂಡ್ರೆ ಇಡೀ ವಂಶನೇ ಸತ್ತೋಗುತ್ತೆ. ಈ ಥರ ವಿಚಾರಗಳನ್ನ, ದಿಸ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಆಫ್ ಮೈಂಡ್ ಅಂತ. ಒಂದು ಮೈಂಡನ್ನು, ಒಬ್ಬ ಅಮಾಯಕ ಜನರ ಮೈಂಡನ್ನು ಒಳ್ಳೇದಕ್ಕೋಸ್ಕರ ಪ್ರೋಗ್ರಾಮ್ ಮಾಡಿದಿರಾ, ತಪ್ಪೇನಿಲ್ಲ. ಯು ಪ್ರೋಗ್ರಾಮ್ ಪೀಪಲ್ ಬಾಯಿಂದ ಬಾಯಿಗೆ
ಬಾಯಿಂದ ಬಾಯಿಗೆ ಹೋಗ್ತಾ 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 ಇದೊಂದು ದೊಡ್ಡ ಮೈಂಡ್ ಗೇಮ್ ಆಗುತ್ತೆ. ಎಸ್, ಧರ್ಮಸ್ಥಳದಿಂದ ಕಲ್ ತಗೊಂಬಂತಂದ್ರೆ ನೀವು ಸತ್ತೋಗ್ತೀರಾ. ಧರ್ಮಸ್ಥಳದಿಂದ ಕಲ್ ತಗೊಂಬಂದ್ರೆ ಮನೆ ಯಾರೋ ತಗೊಂಡವ್ರು ಅಂತೆ, ಸೆಂಟ್ರ್ ಕಲ್ಲು ಹೋಗ್ತಾ ಹೋಗ್ತಾ ಹಂಗೆ ಏನೋ ಬಸ್ಸೇ ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ. ಆಮೇಲೆ ಅವರು ಆಮೇಲೆ ಕಲ್ ತೆಗೆದುಕೊಂಬಂದು ಮತ್ತೆ ವಾಪಸ್ ನೇತ್ರಾವತಿಲಿ ಹಾಕಿದ್ಮೇಲೆ ದಿಸ್ ಆರ್ ದ ಸ್ಟೋರೀಸ್. ನಾವು ಸಣ್ಣವ್ರು ಇರ್ಬೇಕಾದ್ರೆ ಸ್ಟೋರೀಸ್ಗಳನ್ನ ನಮ್ಮ ತಲೆಗೆಲ್ಲ ಹಾಕಿ ತಪ್ಪೇನಿಲ್ಲ. ಕಲ್ ತಗೊಂಬಂದ್ರೆ ಏನೋ ಬಸ್ಸು ಮುಂದೆ ಹೋಗಲ್ಲ ಅಂತಂದ್ರೆ ಈಗ ಹೆಣ ಬಿದ್ದಿದೆಯಲ್ಲ, ಈಗ ಹೆಣ ಬಿದ್ದಿದೆ. ಕಲ್ ತಗೊಂಬಂದ್ರೆ ನಮ್ಮ ವಂಶ ನಾಶ ಆಗತ್ತೆ. ಕಲ್ ತಗೊಂಬಂತಂದ್ರೆ ವಾಂತಿ ಬೀದಿ ಆಗುತ್ತೆ. ಕಲ್ ತಗೊಂಬಂದ್ರೆ ನಿನ್ ಮೈಗುಶಲ್ದ್ರ ಆಗುತ್ತೆ. ಕಲ್ ತಗೊಂಬಂದ್ರೆ ಬಸ್ಸೇ ಮುಂದೆ ಹೋಗಲ್ಲ, ಆಕ್ಸಿಡೆಂಟ್ ಆಗುತ್ತೆ. ವಾಪಸ್ ಬಂದು ನೇತ್ರಾವತಿಲಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಹೆಣ್ಮಕ್ಳನ್ನ ಸಾವಿರಾರು ಹೆಣ್ಮಕ್ಳನ್ನ ತಗೊಂಡೋಗಿ ರೇಪ್ ಮಾಡಿ ಅವಾಗೇನೂ ಆಗಲ್ವಾ? ಮೂಕ ಭಕ್ತರಿಗೆ, ಮೂಕ ಹಿಂದೂಗಳಿಗೆ, ಮೂಕ ದೇವಸ್ಥಾನಕ್ಕೆ ಬಂದು ಉಂಡಿಗೆ ಹಾಕೋರಿಗೆ ಕೆಳಗಡೆ ಅನ್ನ ಬಿದ್ದರೆ ಅವ್ನು ಬಾಯಲ್ಲಿ ಅವರು ಅನ್ನ ಬಡಿಸೋರು ಇದಾರಲ್ಲ, ಅವ್ರು ಎಷ್ಟು ಕೆಟ್ಟದಾಗಿ ನಡ್ಕೊಂತಾರೆ ಅಲ್ಲಿ. ನಾನು ನೋಡಿದ್ದೀನಿ ಸರ್. ಸ್ವಾಮಿ ನಾವೆಲ್ಲ ಅವ್ರ ಬಿಳೆ ಬಟ್ಟೆ ಹಾಕೊಂಡು ಸ್ವಾಮಿ ಒಂಚೂರು ಸಾಂಬಾರ್ಗೆ ಅವೇ ಕೇಳಕ್ಕಾಗಿಲ್ಲ ನನಗಂದಿದ್ದಾರೆ. ಐ ಎಕ್ಸ್ಪೀರಿಯನ್ಸ್ ದಿಸ್. ಸ್ವಾಮಿ ನೀರು ಕುಡಿ ಅಂದರೆ ಕಚ್ಚು ಕುಡಿಬೇಡ ಗುರು. ಒಂದೊಂದ್ಸತಿ ಆಗ್ಬಿಡುತ್ತೆ. ಅನ್ನಪೂರ್ಣಲ್ಲಿ ಊಟ ಮಾಡಿ ಕಚ್ಚು ಕುಡಿಬೇಡ ಎಷ್ಟೊತ್ತಂತ ಹೇಳೋದು. ರೌಡಿಗಳು ಈ ಥರ ಆಡ್ತಾರೆ. ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರೋಗ್ರಾಮಿಂಗ್ ಅಲ್ವಾ, ಕಲ್ ತಗೊಂಡೋದ್ರೆ ಸತ್ತೋಗ್ತಾರೆ. ಒಂದು 10 ಜನಕ್ಕೆ ಅಲ್ಲಿರೋರು ಹೇಳ್ದ ಅಂತಂದ್ರೆ ಅದಂಗೆ ಪ್ರೋಗ್ರಾಮಿಂಗ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ವಿತ್ ದ ಮೈಂಡ್ಸ್. ಸೈಕಾಲಜಿಕಲಿ ಜನಗಳಿಗೆ ಒಂದು ಭಯವನ್ನು ಹುಟ್ಟಿಸುವಂತ ಒಂದು ತಂತ್ರಗಾರಿಕೆ ಇದೆಲ್ಲ. ನಿಜವಾಗ್ಲೂ ಐ ಅಂಡರ್ಸ್ಟ್ಯಾಂಡ್. ಒಂದು ಭಕ್ತಿ ಭಾವ ಸಂಪ್ರದಾಯ ಎಲ್ಲ ಒಪ್ಕೊಳ್ಳೋಣ. ನೀವು ಒಳ್ಳೇದಕ್ಕೆ ಕೇಳಿದ್ರೆ ಕೆಟ್ಟದಕ್ಕೆ ಕೇಳಿದ್ರೆ ಗೊತ್ತಿಲ್ಲ. ಕಲ್ಲು ಎತ್ಕೊಂಡೋದ್ರೆ ಮೈಗುಶೇಲ್ದ್ರ ಆಗತ್ತೆ ಅನ್ನೋದು, ಕಲ್ಲು ಎತ್ಕೊಂಡೋದ್ರೆ ನೇತ್ರಾವತಿನ ಕಲ್ ತಗೊಂಡೋದ್ರೆ ವಂಶನೇ ಹಾಳಾಗುತ್ತೆ ಅನ್ನೋದು, ನೇತ್ರಾವತಿ ಕಲ್ ತಗೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ ಬಸ್ಸು ಅಂತ. ಇಷ್ಟೆಲ್ಲ ಪವರ್ ಇಟ್ಕೊಂಡ್ರು ಅಂತ ದೇವರು ಇಲ್ಲಿ ಹೆಣ್ಣುಮಕ್ಕಳ ಕಿಡ್ನಾಪ್ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ, ಸಾವಿರಾರು ಹೆಣ್ಮಕ್ಕಳ. ಇದ್ರ ಮೇಲೆ ಯಾಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ? ಇವತ್ತೊಂದು ಹೆಣ ಸಿಕ್ಕಿದೆ. ಈ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟು ಬರೀ ಹೊರಗಡೆಯಿಂದ ಬರೋರ್ಗೆ ಮಾತ್ರನಾ? ಅಲ್ಲಿರೋರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಅವ್ರನ್ನ ಕೊಂದು ಅವ್ರನ್ನ ಬಿಸಾಕಿ 40-45 ವರ್ಷಗಳಿಂದ ನಡ್ಕೊಂಡ್ ಬಂದಿದ್ಯಲ್ಲ. ಯಾಕೆ ಈ ಒಂದು ಕಲ್ ತಗೊಂಬಂದ್ರೆ ವಾಂತಿ ಭೇದಿ ಆಗೋವಂತ ಒಂದು ಪವರ್ಗೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ರೆ ಅವ್ರಿಗೆ ಯಾವುದು ವಾಂತಿ ಭೇದಿ ಬರಲ್ವಾ? ಅವ್ರಿಗೆ ಯಾವುದು ಲಕ್ವಾ ಹೊಡಿಯಲ್ವಾ? ಅಂದ್ರೆ ಇದೆಲ್ಲ ಏನಿದ್ರು ಹೊರಗಡೆಯಿಂದ ಬಂದವ್ರಿಗೆ ಕಲ್ ತಗೊಂಡೋದ್ರೆ ಭಯ ಹಿಡ್ಸಕ್ಕೆ. ಬಟ್ ಅತ್ಯಾಚಾರ ಮಾಡಿದ್ರೆ ಅವ್ರಿಗೇನು ಆಗಲ್ಲ. ಧರ್ಮಸ್ಥಳದಲ್ಲಿ ಕೊಲೆ ಮಾಡಿದ್ರೆ ಏನೂ ಆಗಲ್ಲ. ಅವ್ರಿಗೆ ಚೆನ್ನಾಗೇ ಇರ್ತಾರೆ, ಗುಂಡ್ರುಗೋವಿ ತರ. ಯಾಕೆ? ಇದೆಲ್ಲ ಒಂದು ತಿಳ್ಕೊಳ್ಳಿ. ಇದೆಲ್ಲ ಕಟ್ಟು ಕಥೆಗಳು. ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ಆಫ್ ಮೈಂಡ್ಸ್ ಅಂತ. ಅಂದ್ರೆ ನಮ್ಮ ಮನಸ್ಸುಗಳ ಜೊತೆ ಇವ್ರುಗಳು ಅಷ್ಟು ದೊಡ್ಡ ಪ್ರಾಂತ್ಯವನ್ನು ಆಡಳಿತ ಮಾಡಬೇಕಾದ್ರೆ ಮುಂಚೆ ಸೈನಿಕರನ್ನಿಟ್ಟು ಮಾಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೆ ಧರ್ಮಸ್ಥಳ ಅಂತಂದ್ರೆ ನಮ್ಮ ಮೈಂಡ್ ಅನ್ನ ಒಂದು ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕಲ್ಲು ಎತ್ಕೊಂಬಂದ್ರೆ ಸತ್ತೋಗ್ತಾರೆ. ಇದು ಕಾರಣ ಏನು ಗೊತ್ತಾ? ನೀವು ಅಲ್ಲಿ ಏನು ಕಳ್ತನ ಮಾಡಬಾರ್ದು, ಏನು ಕ್ರೈಮ್ ಮಾಡಬಾರ್ದು, ನೀವ್ಯಾರು ಮಾಡಬಾರ್ದು. ಬಟ್ ಅಲ್ಲಿರೋರು ಕಿಡ್ನಾಪ್ ಮಾಡ್ಬೋದು, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ಬೋದು, ಸತತ ಅತ್ಯಾಚಾರ ಮಾಡ್ಬೋದು, ಗ್ಯಾಂಗ್ ರೇಪ್ ಮಾಡ್ಬೋದು, ಅವ್ರನ್ನ ಕೊಲ್ಲಬಹುದು, ತಗೊಂಡೋಗಿ ನೇತ್ರಾವತಿಲಿ ಬಿಸಾಕ್ಬಹುದು, ಇಲ್ಲ ಭೀಮನ್ ಕೈಲಿ ಕೊಟ್ಟು ಮಣ್ಣಾಕ್ಸ್ಬೋದು. ಇದಕ್ಕೆ ಅಲ್ಲಿರುವ ಶಕ್ತಿ ಏನು ಮಾಡಲ್ವಾ? ಅಲ್ಲಿರೋ ಶಕ್ತಿ ಬರೀ ಕಲ್ಲೆತ್ಕೊಂಬಂದ್ರೆ ಕಲ್ಲೆತ್ಕೊಂಬಂದಿದ್ದ ವ್ಯಕ್ತಿಗಳಿಗೆ ಮಾತ್ರ ವಾಂತಿ ಭೇದಿ ಬರ್ತದೆ. ಕಲ್ಲೆತ್ಕೊಂಬಂದ್ರೆ ವಂಶ ಸುತ್ತೋಗುತ್ತೆ. ಹೆಣ್ಣುಮಕ್ಳ ಸಾವಿರಾರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿದ್ರೆ ವಂಶ ಹೋಗಲ್ವಾ? ಈಗಾಗತ್ತೆ, ಅವ್ರ ವಂಶ ಹೋಗುತ್ತೆ. ಯಾರು ಹೆಣ್ಣುಮಕ್ಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರಲ್ಲ ಅವ್ರ ವಂಶ ನಾಶ ಆಗುತ್ತೆ. ಇದು ಮಂಜುನಾಥ ಹೇಳ್ಬೇಕಾಗಿಲ್ಲ, ಆತ್ಮಗಳು ಹೇಳ್ತಾ ಇದೆ, ಮೇಲೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಮಂಜುನಾಥ್ ಇರ್ಲಿ, ಮಂಜುನಾಥನ ಬಗ್ಗೆ ಸಂಪೂರ್ಣ ಗೌರವ ಇದೆ, ಮಂಜುನಾಥನ ಬಗ್ಗೆ ಸಂಪೂರ್ಣ ಭಕ್ತಿ ಇದೆ. ಬಟ್ ಅದೇ ಮಂಜುನಾಥನ ಕ್ಷೇತ್ರದಲ್ಲಿ ನಡೀತಿರುವಂತ ಅತ್ಯಾಚಾರಗಳ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ, ಬೇಜಾರಿದೆ, ಕೋಪ ಇದೆ.
ರಾಕೇಶ್, ರಾಕಿ ಕಮಾನ್ ರಾಕಿ ಬಾಯ್, ರಾಕಿ ಎಲ್ಲ ಹೋದೆ ರಾಕಿ? ಆ ಪವರ್ ಟಿವಿನ ಅಥವಾ ಏನೋ ಒಂದು ರೀತಿ ರೆಡ್ ಲೈಟ್ ಏರಿಯಾ ಥರ ಮಾಡಿಬಿಡ್ತೀಯ ಕಣ ಆ ಪವರ್ ಟಿವಿನ. ನೀನು ಬಿಸ್ನೆಸ್ ಮಾಡೋಕ್ಕೆ, ದಂಧೆ ಮಾಡೋಕ್ಕೆ, ನಿಂದು ತೀಟೆ ತೀಸ್ಕೊಳಕ್ಕೆ ಪವರ್ ಟಿವಿ ಅದು ಹಿಂಗನ ಕೂತ್ಕೊಂಡು ಹೋಗ್ಲಿ. ಮೊನ್ನೆ ಯಾರೋ ನಿಮ್ಮ ಎಂಪ್ಲಾಯಿ ನಿಮ್ಮ ಪವರ್ ಟಿವಿನಲ್ಲಿ ಲಿಫ್ಟಿಂದ ಬಿದ್ದು ಸತ್ತೋದ್ರಂತೆ, ಚೆನ್ನಾಗಿ ಮ್ಯಾನೇಜ್ ಮಾಡ್ದಂತೆ, ನಿಜನೇನೋ? ರಾಕಿ ಬಾಯ್, ಕಮಾನ್ ರಾಕಿ ಬಾಯ್, ರಾಕಿ. ಏನ್ ಮನುಷ್ಯ ಅಂದ್ ಉಟ್ಬಿಟ್ಟ ಕಣೋ. ನಿಂದು 100 ಇದೆ ಬಿಚ್ಚಿಡ್ಬೇಕು ಅಂತಂದ್ರೆ. ಪವರ್ ಟಿವಿ ರಾಕೇಶ್ ಶೆಟ್ಟಿ, ನಿನ್ನ ಹಾಕಂಡ್ ಕೊಟ್ಟಿ ಏನ ಮನ್ಸನ ನೀನು? ಕಾಸ್ಗೋಸ್ಕರ ಏನ್ ಬೇಕಾರ ಮಾಡ್ತೀಯಪ್ಪ. ಯಾವ ಪ್ರೋಗ್ರಾಮ್ ಅಲ್ಲಿ ಪ್ರಜ್ವಲ್ ರೇವಣ್ಣನ ತಿರ್ಚಿದ್ದು, ಪ್ರಜ್ವಲ್ ರೇವಣ್ಣ ಮಾತ್ರ ರೇಪಿಸ್ಟು. ಇಲ್ಲಿ ಧರ್ಮಸ್ಥಳದಲ್ಲಿ ಬರೀ ಅವ್ನು ರೇಪ್ ಮಾಡ್ದ ಪ್ರಜ್ವಲ್ ರೇವಣ್ಣ. ಇವರು ಕಿಡ್ನಾಪ್ ಮಾಡೋದು, ರೇಪ್ ಮಾಡೋದು, ಕೊಲ್ಲೋದು. ಸದ್ಯ ಪ್ರಜ್ವಲ್ ರೇವಣ್ಣ ಏನೋ ಈ ಒನ್ಲಿ ಇನ್ವಾಲ್ಡ್ ಇನ್ ರೇಪ್, ಕೊಲ್ಲೋದ್ಗಿಲ್ಲ. ಇವ್ರು ಏನೋ ಮರಯ್ಯ ಪವರ್ ಟಿವಿ ರಾಕೇಶ. ಏನೇವ್ ಸರ್? ಧರ್ಮಸ್ಥಳ ಹಿಂದೂ ದೇವಸ್ಥಾನ, ಹಿಂದೂಗಳ ದೇವಸ್ಥಾನ ಜೈನರ ಕಬ್ಜಾದಲ್ಲಿದೆ. ಒಂದು ಜೈನ್ ಕುಟುಂಬ ಆ ಎಂಟೈರ್ ದೇವಸ್ಥಾನವನ್ನ ಕಬ್ಜಾ ಮಾಡಿ ಕೂತಿದೆ. ನಿಜವಾಗ್ಲೂ ಹಿಂದೂಗಳಾದವರು ಪ್ರಶ್ನೆ ಮಾಡಬೇಕು, ನಮ್ಮ ಹಿಂದೂಗಳ ಕೈಯಲ್ಲಿ ಆ ದೇವಸ್ಥಾನ ಆಡಳಿತ ಯಾಕಿಲ್ಲ ಅಂತ. ಆಮೇಲೆ ಇವ್ರುಗಳು ಮಾಡ್ಕೊಂಬಂದ್ರಲ್ಲ, ಕಲ್ಲು ಎತ್ಕೊಂಡು ಹೋದ್ರೆ ಅದೆಲ್ಲ ಸುಳ್ಳು. ಅವರು ಅವರ ಆಸ್ತಿಗಳನ್ನ, ಆ 3500 ಎಕರೆ ಇರುವಂತ ಆಸ್ತಿನ, ಆಮೇಲೆ ನಮ್ಗೆ ಇದನ್ನು ಹೇಳೋರು, ಇಲ್ಲಿ ಫ್ರೀಯಾಗಿ ಊಟ ತಿಂದ್ಬಿಟ್ಟು ಹೋಗ್ಬಿಟ್ರೆ ಅನ್ನಪೂರ್ಣದಲ್ಲಿ ದೇವ್ರು ನಿಮ್ಮ ನಾಶ ಮಾಡ್ಬಿಡ್ತಾನೆ, ಅಗಕ್ಕೆ ಉಂಡಿಗೆ ಹಾಕಿ ಅಂತ. ನಾವು ಪ್ರತಿ ಸಾರಿ ಹೋದಾಗೆಲ್ಲ ನಮ್ಮ ತಂದೆ ತಾಯಿ ಉಂಡಿಗೆ ಹಾಕಿ ಯಾವ ಮಟ್ಟದ ಪ್ರೋಗ್ರಾಮ್ ಮಾಡಿಟ್ಟವ್ರೆ ಜೈನರು. ಹೋಗಿ ಆ ಜೈನರ ಕುಟುಂಬದಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡಿದಾರ? ಮಂಜುನಾಥ ಸ್ವಾಮಿನ ಅವ್ರ ಮನೇಲಿ ಪೂಜೆ ಮಾಡ್ತಾರ? ಎಂಥದಿಲ್ಲ. ಅವ್ರು ಪೂಜೆ ಮಾಡೋದು ಮಹಾವೀರನ್ನ, ಅವ್ರು ಪೂಜೆ ಮಾಡೋದು ಶಿವಮೊಗ್ಗದಲ್ಲಿರೋ ಅವರ ಮನೆ ದೇವರನ್ನ. ನೋಡ್ರಿ ಕಲ್ಲು ಯಾವ ರೀತಿ ವರ್ಷಾನ್ಗಟ್ಲೆಯಿಂದ ಜನರ ಮೈಂಡನ್ನ ವಾಶ್ ಮಾಡ್ಕೊಂಡು ಬಂದಂತ ಈ ಜೈನ ಕುಟುಂಬ. ಅಲ್ರಿ ಮಹಾವೀರ ಇವ್ರ ಮಹಾವೀರ ಇವ್ರನ್ನ ಪೂಜೆ ಮಾಡ್ಬೇಕಾರದು ಹಿಂದೂ ದೇವಸ್ಥಾನದ ಮೇಲೆ ಇವರ ಹಿಡಿತವನ್ನ ಇಟ್ಕೊಂಡು. ಓಕೆ, ಇನ್ನೊಂದು ಪ್ರಶ್ನೆ ಮಾಡ್ತೀನಿ. ಈ ಜೈನ್ ಕುಟುಂಬ ಈ ಉಂಡಿ ಕಾಸಿಂದ ಬರುವಂತ ಕಾಸಿಂದ ದೊಡ್ಡ ಎವ್ರಿ 10 ಕಿಲೋಮೀಟರ್ಗೆ ಕರ್ನಾಟಕದಲ್ಲಿ ಪ್ರಾಪರ್ಟಿ ಇದೆಯಂತೆ. ಎವ್ರಿ 10 ಕಿಲೋಮೀಟರ್ಗೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, LKG ಇಂದ ಡಿಗ್ರಿವರೆಗೂ ಎಲ್ಲ ಕಡೆ ಕಟ್ಟವ್ರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಇನ್ಸ್ಟಿಟ್ಯೂಷನ್ಗಳು ಇವ್ರು ಮಾಡ್ರ ಆಸ್ತಿ ಎಲ್ಲ ಉಂಡಿಗೆ ಹಾಕಿರೋ ಕಾಸ್ತಾನೆ. ಈ ಉಂಡಿಗೆ ಹಾಕಿರೋ ಕಾಸಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ ಮಾಡೋರಲ್ವಾ? ಯಾಕೆ ಫ್ರೀಯಾಗಿ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲಿ ಜನರಿಗೆ ಯಾಕೆ ಫ್ರೀ ಅಡ್ಮಿಷನ್ ಕೊಡಬಾರ್ದಾಗಿತ್ತು? ನನಗೆ ಹೇಳಿ, ಯಾರಿಗಾರು ಫ್ರೀ ಮೆಡಿಕಲ್ ಸೀಟ್ ಸಿಕ್ಕಿದ್ಯಾ? ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ SDM ಶ್ರೀ ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರ? LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಹೈಸ್ಕೂಲು, ಕಾಲೇಜು, ಇಂಜಿನಿಯರಿಂಗು, ಮೆಡಿಕಲ್, ನರ್ಸು, ಡೆಂಟಲ್ ಎಲ್ಲ ಇದೆ. ಈ ಜೈನ್ ಕುಟುಂಬ ಈ ಉಂಡಿ ಕಾಸಿಂದ ಈ ಎಲ್ಲಾ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾರಿಗಾರು 10% ಬಡವರಿಗೆ ಈ ಕಾಲೇಜುಗಳಲ್ಲಿ, ಈ ಸ್ಕೂಲುಗಳಲ್ಲಿ ನಿಮ್ಗೆ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರ? ಅವ್ರು ಕೊಡಲ್ಲ. ಉಂಡಿ ಕಾಸೆಲ್ಲ ತಗೊಂಡೋಗಿ ಇನ್ಸ್ಟಿಟ್ಯೂಟ್ ಕಟ್ಟವ್ರೆ. ಯಾರಿಗೂ ಉಚಿತ ಕೊಡಲ್ಲ. ಕೋಟಿ ಕಾಸಿಗೆ ಮಾರ್ಕೊಂತಾರೆ. ಆಮೇಲೆ ಆ ದುಡ್ಡನ್ನ ಅವ್ರದ್ದು ಅಂತ ಹೇಳ್ತಾರೆ. ಹಿಂದೂ ದೇವಸ್ಥಾನದ ಮೇಲೆ ಒಬ್ಬ ಜೈನ್ ಕುಟುಂಬ ಕಬ್ಜಾ ಮಾಡಿ ಕೂತಿದೆ. ನಿಮಗೆ ನಾಚಿಕೆ ಗೀಚಿಕೆ ಏನಿಲ್ವಾ? 40 ವರ್ಷಗಳಿಂದ ನಾನು ನೋಡ್ದಂಗೆ 40 ವರ್ಷಗಳಿಂದ ಕಲ್ ತಗೊಂಡೋದ್ರೆ ನಮಗೆ ವಾಂತಿ ಬೇದಿಯಾಗಿ ಸುತ್ತೋಗ್ಬಿಡ್ತಾರಂತೆ. ಕಲ್ ತಗೊಂಡೋಗ್ಬಿಟ್ರೆ ನಾವು ಆಕ್ಸಿಡೆಂಟ್ ಆಗ್ಬಿಡ್ತದಂತೆ. ಹೆಣ್ಣನ್ನ ಕೊಂದವ್ರಿಗೆ ಅದೇ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ. ರಾಜರ ತರ ಕಬ್ಜಾ ಮಾಡಿ ಕೂತಿದ್ದಾರೆ. ಇದೆಲ್ಲ ನಮ್ಗೆಲ್ಲ ಹುಳಗಳು ಬಿಟ್ಟು ನಮ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಆ ದೇವರ ದೈವತ್ವವನ್ನ ಯಾವ ಮಟ್ಟಿಗೆ ವಾಶ್ ಮಾಡಿದ್ದಾರೆ ಇವರು? ಕಲ್ ತಗೊಂಡೋಗ್ಬಿಟ್ರೆ ವಾಂತಿ ಭೇದಿ ಆಗತ್ತಾ?
ಅನ್ನ ಚೆಲ್ಬಿಟ್ರೆ ಅನ್ನಪೂರ್ಣದಲ್ಲಿ ಏನೋ ಬಾಯಿ ಬಿದ್ದೋಗೋದು, ಅದು ಹೇಳಿದ್ರು ಅನ್ನ ಸಿಗಲ್ಲಂತೆ. ದಿಸ್ ಈಸ್ ಹೌ ಈ ರೀತಿ ಏನೋ ಸುಳ್ಳುಗಳನ್ನ ಹೇಳಿ ಜನರನ್ನ ಪ್ರೋಗ್ರಾಮಿಂಗ್ ಮಾಡಿ ಅವರ ಮೈಂಡ್ಗಳನ್ನ ಕಂಟ್ರೋಲಿಗೆ ತಗೊಂಡು ಅವ್ರ ಕೈಯಲ್ಲಿ ಉಂಡಿಲ್ ಕಾಸು ಹಾಕ್ಸ್ಕೊಂಡು ಅದರಿಂದ ಇನ್ಸ್ಟಿಟ್ಯೂಟ್ಗಳು ಕಟ್ಕೊಂಡು ಒಬ್ಬರಿಗೆ SDM ಶ್ರೀ ಧರ್ಮಸ್ಥಳ ಮಂಜುನಾಥನಿಂದ ಯಾರಿಗಾದ್ರೂ ಒಬ್ಬರಿಗೆ 10%, 20% ಜನರಿಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬಡವರಿಗೆ, ಸಾಮಾನ್ಯರಿಗೆ ಎಲ್ಲರೂ ಉಚಿತ ಸೀಟ್ ಕೊಟ್ಟಿದಾರಾ? ಕೊಡಲ್ಲ. ಅವ್ರು ಯಾರಿಗೂ ಕೊಡಲ್ಲ. ಕಲೆ ಎತ್ಕೊಂಬಂದ್ರೆ ಬಾಯಿ ಬಿದ್ದೋಗುತ್ತೆ. ಅದೇ ಸಾವಿರಾರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಿ ಮಾಡಕ್ ಮುಂದೆ ಅವ್ರಿಗೆ ಏನೂ ಆಗಲ್ಲ. ಯಾವ ದೊಡ್ಡ ರೋಗನೂ ಬರಲ್ಲ ಅವ್ರಿಗೆ. ಧರ್ಮಸ್ಥಳದಲ್ಲಿ ಚೆನ್ನಾಗಿದ್ದಾರೆ ಮುಂಡೇವು. ಅಂದ್ರೆ ನಾವು ಕಲೆ ಎತ್ಕೊಂಬಂದ್ರೆ ನಾವು ನಾಶ ಆಗ್ಬಿಡ್ತೀವಿ. ಇವ್ರು ರೇಪ್ಗಳು ಮಾಡಿದ್ರೆ ಏನೂ ಆಗಲ್ಲ. ಕಲ್ಗುಡಿದಂಗವ್ರೆ ತಿನ್ಕೊಂಡು ಉಣ್ಕೊಂಡು. ಸೊ ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ. ಆ ಜೈನರು ಕಬ್ಜಾ ಮಾಡಿ ಕೂತಿರುವಂತ ಆ ಜಾಗವನ್ನ ನಾವೆಲ್ಲ ಮತ್ತೆ ವಾಪಸ್ ತಗೊಳ್ಬೇಕಾಗಿದೆ. ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಕೋಳ ಹಾಕೇ ಹಾಕ್ತಾರೆ, ಅರೆಸ್ಟ್ ಆಗೇ ಆಗ್ತಾರೆ, ಇವ್ರು ಜೈಲ್ಗೆ ಹೋಗೇ ಹೋಗ್ತಾರೆ. ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ. ಇಷ್ಟು ಹೇಳಬಲ್ಲೆ. ಇಷ್ಟನ್ನ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್. ಓಕೆ, ಅಂಡ್ ಥ್ಯಾಂಕ್ಸ್ ಅಲಾಟ್. ಇವತ್ತು ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಸ್ತ್ರೀ ಟಿವಿ ಅಂತ ಒಂದು ಮಹಾಲಕ್ಷ್ಮಿ ಲೇಔಟಲ್ಲಿ, ಮಹಾಲಕ್ಷ್ಮಿ ಅಂದ್ರೆ ಹೆಣ್ಣಿನ ಆ ಜಾಗದಲ್ಲಿ ಒಂದು ಸ್ತ್ರೀ ಟಿವಿ ಅಂತ ಇದೆ. ಆ ಸ್ತ್ರೀ ಟಿವಿ ಅವರು ಇವತ್ತು ಇಂಟರ್ವ್ಯೂ ಮಾಡಿದ್ದಾರೆ. ಐ ಥಿಂಕ್ ನಾಳೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ. ಐ ಆಲ್ಸೋ ಶೇರ್ ದ ಲಿಂಕ್ ವಿತ್ ಯು. ನೋಡಿ, ಹೆಣ್ಮಕ್ಳು ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಐ ಕ್ಲೋಸ್ ದಿಸ್ ವಿಡಿಯೋ ಟೆಲಿಂಗ್ ಸಮಥಿಂಗ್. ಗಂಡ್ಸ್ ಅಂದ್ರೆ ಯಾರು? ಗಂಡ್ಸ್ ಅಂತಂದ್ರೆ ನಾನು ಇವತ್ತು ಟಿವಿ ಅವ್ರಿಗೂ ಅದನ್ನೇ ಹೇಳಿದೆ. ಗಂಡ್ಸ್ ಅಂದ್ರೆ ಯಾರು? ಗಂಡ್ಸ್ ಅಂತಂದ್ರೆ ಹೆಣ್ಣು ಮಕ್ಕಳು ನಮ್ಮ ಹತ್ರ ಯಾರ ಹತ್ರ ಸೇಫ್ ಆಗಿ ಫೀಲ್ ಮಾಡ್ತಾರೆ, ಯಾರಿಂದ ತೊಂದರೆ ಆಗಲ್ಲ, ಯಾರ ಜೊತೆಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ, ಅವನೇ ನಿಜವಾದ ಗಂಡಸು. ಒಂದು ಹೆಣ್ಣನ್ನ ಗೌರವಿಸೋನು, ಒಂದು ಹೆಣ್ಣನ್ನ ಪ್ರೊಟೆಕ್ಟ್ ಮಾಡೋನು, ಅವಳ ಫೀಲಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳೋನು, ಅವಳಿಗೇನು ತೊಂದರೆ ಆಗದಂಗೆ ನೋಡ್ಕೊಳ್ಳೋನು, ಅವನೇ ನಿಜವಾದ ಗಂಡಸು ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಕಲ್ಲೆತ್ಕೊಂಬನಿ, ಏನೂ ಆಗಲ್ಲ. ಕೊಂದು ಅತ್ಯಾಚಾರ ಮಾಡಿದವ್ರಿಗೆ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂದ್ಮೇಲೆ ಕಲ್ಲೆತ್ಕೊಂಬಂದ್ರೆ ಸಾಯ್ತಾರೆ, ಕಲ್ಲೆತ್ಕೊಂಬಂದ್ರೆ ಆಕ್ಸಿಡೆಂಟ್ ಆಗ್ತಾರೆ. ಇವರೆಲ್ಲ ನಮ್ಮ ಮೈಂಡ್ಗಳ ಜೊತೆ ದೇವರನ್ನ ಇಟ್ಕೊಂಡು ಆಟ ಆಡಿದ್ದಾರೆ. ದೇವರೆಲ್ಲ ನೋಡ್ತಾ ಇದ್ದಾನೆ. ಆ ಧರ್ಮಸ್ಥಳ, ಆ ಮಂಜುನಾಥ, ಆ ಧರ್ಮಸ್ಥಳ ಅಣ್ಣಪ್ಪ ಎಲ್ಲ ನೋಡ್ತಾ ಇದ್ದಾನೆ. ಆ ಅಣ್ಣಪ್ಪನನ್ನ ಮತ್ತೆ ಆ ಧರ್ಮಸ್ಥಳ ಮಂಜುನಾಥನನ್ನ ಈ ಜೈನರ ಹಿಡಿತದಿಂದ ಹಿಂದೂಗಳ ಹಿಡಿತಕ್ಕೆ ಕೊಡಬೇಕಾದಂತ ಒಂದು ಸಮಯ ಬರುತ್ತೆ. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ನಮ್ಮ ಹಿಂದೂಗಳು ಧರ್ಮಸ್ಥಳವನ್ನ ಆಡಳಿತ ಮಾಡಬೇಕು. ಈ ಜೈನರಿಗೂ ನಮ್ಮ ಹಿಂದೂ ಶಿವನಿಗೂ ಸಂಬಂಧನೇ ಇಲ್ಲ. ಇವ್ರು ಪೂಜೆ ಮಾಡ್ಬೇಕಾರದು ಇವರು ಮಹಾವೀರನ್ನ. ಆ ಮಹಾವೀರನ ಪೂಜೆ ಮಾಡೋದು ಬಿಟ್ಟು ಹಿಂದೂ ಶಿವನ ದೇವಸ್ಥಾನದ ಮೇಲೆ ಈ ಜೈನರ ಕಬ್ಜಾ ಇದೆ. ಈ ಕಬ್ಜಾದಿಂದ ಇವ್ರನ್ನ ಹೊರ ತೆಗಿಬೇಕಾಗಿದೆ. ಈ ಧರ್ಮಸ್ಥಳದ ಮಂಜುನಾಥನನ್ನ ನಾವೇ ಮತ್ತೆ ಬಿಡಿಸ್ಕೊಳ್ಬೇಕಾಗಿದೆ. ಆ ಮಂಜುನಾಥನನ್ನ ಬಿಡಿಸ್ಕೊಂಡು ಈ ಪಾಪವನ್ನ ನಾವೆಲ್ಲ ಸೇರಿ ತೊಳಿಬೇಕಾಗಿದೆ. ಧರ್ಮಸ್ಥಳದಲ್ಲಿ ನಮ್ಮ ಮೇಲೆ ಎಲ್ಲ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಒಂದಲ್ಲ ಒಂದ್ ದಿವಸ ಆ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಗೆ ಬಂದೇ ಬರುತ್ತೆ. ನಾವು ತಗೊಳ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್.